ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ಇಂಗ್ಲೀಷ್ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಸೊ 8 ಕ್ವಶನ್ಗಳು, 30 ಅಂಕಗಳು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ 8 ಪ್ರಶ್ನೆಗಳಿಂದ 30 ಅಂಕಗಳನ್ನು ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಐ ಕ್ಯಾನ್ ಪಾಸ್ ಇಂಗ್ಲೀಷ್ ಇನ್ 2026. 8 ಕ್ವಶನ್ಸ್, 30 ಮಾರ್ಕ್ಸ್. ಓಕೆ, ಏನೇನು ಇರ್ತದ ನೋಡಿರಿ. ಮೊದಲೇದಾಗಿ ಪ್ರೊಫೈಲ್ ರೈಟಿಂಗ್ ಅಂತ ಇರ್ತದೆ. ಪ್ರೊಫೈಲ್ ರೈಟಿಂಗ್ ಇದು 3 ಅಂಕದ ಪ್ರಶ್ನೆ. ಪ್ರೊಫೈಲ್ ರೈಟಿಂಗು 3 ಅಂಕದ ಪ್ರಶ್ನೆ ಆಗಿರ್ತದೆ. ಸೊ ಇಲ್ಲಿ ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಇದೆ. ಹಿಸ್ ನೇಮ್ ಏನು, ಅವನ ಹೆಸರು ಮಿಸ್ಟರ್ ರಾಘವೇಂದ್ರ. ಹಿಸ್ ಎಜುಕೇಷನ್ ಏನು, BSc MAd. ಹಿಸ್ ಪ್ರೊಫೆಷನ್ ಎಜುಕೇಷನ್ ಆಫೀಸರ್. ಹಿಸ್ ಏಜ್ 55 years. ಹಿಸ್ ಹೈಟ್ ಆ್ಯಂಡ್ ವೇಟ್ 5.4 55 kgs. ಹಿಸ್ ಫ್ಯಾಮಿಲಿ 1 son engineer and 1 daughter studying MBBS. Reason for his popularity, he is helpful, best gardener. His hobbies are gardening, beekeeping, ಕಾಯಿನ್ ಕಲೆಕ್ಷನ್ ಅಂತ ಇದೆ. ಸೊ ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು, ಇಲ್ಲಿರ್ತಕ್ಕಂಥ ಎಲ್ಲ ಕ್ಲೂಗಳನ್ನು ತೆಗೆದುಕೊಂಡು ನಾವೇನು ಮಾಡೋಣ, ಒಂದು ಪ್ರೊಫೈಲನ್ನು ರೆಡಿ ಮಾಡೋಣ. ರೆಡಿ ಮಾಡಿದ್ರೆ ನಮಗೆ ಸಂಪೂರ್ಣವಾಗಿ 3 ಅಂಕಗಳು ಏನಾಗ್ತವೆ, ದೊರೀತವ. ಹಾಗಾದರೆ ಆನ್ಸರ್ನ ನೋಡ್ತಾ ಹೋಗೋಣ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ರಾಘವೇಂದ್ರ. ಹಿಸ್ ಎಜುಕೇಷನ್ ಈಸ್ BSc MAd. His profession is education officer. His age is 55 years. His height and weight is 5.4 and 55 kgs. His family is 1 son engineer and 1 daughter studying in MBBS. Reason for his popularity is helpful, best gardener. His hobbies are gardening, beekeeping and ಕಾಯಿನ್ ಕಲೆಕ್ಷನ್. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಏನಾಗ್ತದೆ, ಸುಲಭವಾಗಿ ದೊರೀತದೆ. ಇನ್ನು ಇನ್ನೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾನೆ ನೋಡಿ, ಒಂದು ಪ್ರೊಫೈಲ್ ಕೊಟ್ಟಿದ್ದಾನೆ, ಅದನ್ನು ಕೂಡ ಈ ಕ್ಲೂಗಳ ಸಮೇತ ಕೊಟ್ಟಿದ್ದಾನೆ. ಸೊ ಅವುಗಳನ್ನು ಯೂಸ್ ಮಾಡ್ಕೊಂಡು ನಾವು ಒಂದು ಪ್ಯಾರಾಗ್ರಾಫನ್ನು ಅಥವಾ ಒಂದು ಪ್ರೊಫೈಲನ್ನು ರೆಡಿ ಮಾಡೋಣ. ಹರ್ ನೇಮ್, ಹುಡುಗಿ ಅಥವಾ ಹೆಸರು, ಹೆಣ್ಮಗಳ ಹೆಸರು ಕೊಟ್ಟರೆ, ಮೇಲಿದ್ದು ಗಂಡ್ಮಗನ ಕೊಟ್ಟರೆ ಪ್ರೊಫೈಲು ಅದನ್ನ ತಗೊಂಡಾನೆ. ಹಾಗೆ ಒಂದು ಹೆಣ್ಮಗಳದ್ದು ಕೊಟ್ಟರೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಹರ್ ನೇಮ್ Roma Talreja. Her age 21 years. Her height and weight 5 foot to 50 kilo. Her education BCom. Her job call center executive. Her state Maharashtra. ಓಕೆ, ಸೊ ಈ ಒಂದು ಏನು ಪ್ರೊಫೈಲನ್ನು ಕೊಟ್ಟಿದ್ದಾನಲ್ಲ, ಇದನ್ನು ರೆಡಿ ಮಾಡಿಕೊಂಡು ನಾವು ನೀಟಾಗಿ ಒಂದು ಪ್ಯಾರಾಗ್ರಾಫ್ ಮುಖಾಂತರ ರೆಡಿ ಮಾಡೋಣ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. This is a profile of Roma Talreja. Her age is 21 years. Her height and weight 5 foot to 50 kilo. Her education is BCom. Her job is call center executive. Her state is Maharashtra. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ದೊರೀತದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟೋರಿ ಡೆವಲಪ್ಮೆಂಟ್ ಅಂತ ಇದೆ. ಸ್ಟೋರಿ ಡೆವಲಪ್ಮೆಂಟ್ ಕೂಡ ನಮಗೆ 3 ಅಂಕದ ಪ್ರಶ್ನೆ ಆಗಿರ್ತದೆ. ಓಕೆ, ಇಲ್ಲಿ ಅವನು ಏನು ಮಾಡಿರ್ತಾನೆ, ಒಂದು ಸ್ಟೋರಿ ಕೊಟ್ಟಿರ್ತಾನೆ, ಮಧ್ಯ ಭಾಗದಲ್ಲಿ ಏನು ಮಾಡಿರ್ತಾನೆ, ಗ್ಯಾಪ್ಸ್ ಕೊಟ್ಟಿರ್ತಾನೆ, ಬಿಟ್ಟ ಸ್ಥಳವನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ. ಓಕೆನಾ, ಆ ಒಂದು ಸ್ಟೋರಿಯನ್ನು ನಾವೇನು ಮಾಡಬೇಕು, ಯೂಸಿಂಗ್ ಆರ್ಟಿಕಲ್ಸ್, ಸುಟೇಬಲ್ ಆರ್ಟಿಕಲ್ಸನ್ನು ಯೂಸ್ ಮಾಡಿಕೊಂಡು ನಾವು, ಅಥವಾ ಹೆಲ್ಪಿಂಗ್ ವರ್ಬ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡಬೇಕಾಗ್ತದೆ, ಒಂದು ಸ್ಟೋರಿಯನ್ನು ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ. ಟಾರ್ಟ್ರೈಸ್ ಆ್ಯಂಡ್ ಹೇರ್ ಡ್ಯಾಶ್ ಆರ್ಗ್ಯುಮೆಂಟ್ ಅಂತ ಇದೆ. ಹೌದಾ, ರೇಸ್ ಇದೆ, ಸೆಟಲ್ ದ ಆರ್ಗ್ಯುಮೆಂಟ್, ರೇಸ್ ಸ್ಟಾರ್ಟೆಡ್ ಆ್ಯಂಡ್ ಹೇರ್ ರ್ಯಾನ್ ಫಾಸ್ಟ್. ಹೌದಾ, ಸೊ ಇವನ್ನೆಲ್ಲ ಬರೆದು ಏನು ಮಾಡಿದ್ದಾನೆ, ಮಧ್ಯ ಭಾಗದಲ್ಲಿ ಗ್ಯಾಪ್ಸನ್ನು ಬಿಟ್ಟಿದ್ದಾನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬ್ರಿ ಅಂತ ಈಸಿಯಾಗಿ. ಓಕೆ, ಆನ್ಸರ್ ನೋಡ್ತಗೋಣ. ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ದಿ ಸ್ಟೋರಿ ಹ್ಯಾಸ್ ಎ ನಾರ್ಮಲ್. ದಿ ಸ್ಟೋರಿ ಈಸ್ ಅಬೌಟ್ ಎ ಟಾರ್ಟ್ರೈಸ್ ಆ್ಯಂಡ್ ಎ ಹೇರ್. ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಎ ಟಾರ್ಟ್ರೈಸ್ ಆ್ಯಂಡ್ ಎ ಹೇರ್. ದೇ ಆರ್ಗ್ಯೂಡ್ ಅಬೌಟ್ ದೇರ್ ಸ್ಟ್ರೆಂಗ್ತ್ ಇನ್ ದ ರೇಸ್. ದೇ ವಾಂಟೆಡ್ ಟು ಸೆಟಲ್ ದ ಆರ್ಗ್ಯುಮೆಂಟ್. ದೇ ಸ್ಟಾರ್ಟೆಡ್ to race. The hare ran fast. It slept for a while. The tortoise slowly reached the end. It
won the race. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳನ್ನು ನಾವು ಸುಲಭವಾಗಿ ಪಡಿಬಹುದು. ನೋಡ್ರಿ ಎಷ್ಟು ಈಸಿ ಆಗಿದೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಹೌದಾ, ಯಾವುದಾದ್ರೂ ಒಂದು ಪಿಕ್ಚರನ್ನು ಕೊಟ್ಟಿರ್ತಾನೆ. ಆ ಪಿಕ್ಚರಲ್ಲಿ ಏನೇನು ಅಂಶಗಳಿದ್ದಾವೆ ಅನ್ನೋದನ್ನು ನಾವು ನೀಟಾಗಿ ಬರಿಬೇಕಾಗ್ತದೆ. ಓಕೆ. 33 ಕ್ವೆಶನ್ ನಂಬರ್ 33, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ನೋಡ್ರಿ ಇಲ್ಲಿ ಏನೇನಿದೆ ಅಂತ. ಓಕೆ, ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾನೆ, ಅದರ ಬಗ್ಗೆ 3 ಅಂಕಗಳಲ್ಲಿ ಬರೀರಿ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತೋಣ. ಎ ಪಿಕ್ಚರ್ ಈಸ್ ವರ್ತ್ 1000 words. This is a beautiful picture. I like this picture. This picture has a message. This is a picture of a boy helping a blind man. There is a boy in the picture. There is a woman. There is a man. There is a car. There is a bike. The boy helping the blind man ಅಂತ ಬರೆದ್ರೆ ನಿಮ್ಮ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನೊಂದು ನೋಡಿ, ಇಲ್ಲಿ ಮಾರ್ಕೆಟ್ನ ಕೊಟ್ಟಿದ್ದಾನೆ, ಮಾರ್ಕೆಟ್ನ ಒಂದು ಚಿತ್ರ ಕೊಟ್ಟಿದ್ದಾನೆ. ಸೊ ಅದನ್ನು ಕೂಡ ಒಂದು ಚಿತ್ರವನ್ನು ನೋಡಿ ನೀವು ಬರಿಬೇಕಾಗ್ತದೆ. ಓಕೆ, ಪ್ಯಾರಾಗ್ರಾಫ್ ಮಾಡಬೇಕಾಗ್ತದೆ. ಸಿಂಪಲ್. ಎ ಪಿಕ್ಚರ್ ಈಸ್ ವರ್ತ್ ಆಫ್ 1000 words. ದಿಸ್ ಈಸ್ ಎ picture of market. This is a beautiful picture. I like this picture. There is a message in the picture. There are so many people in the picture. There is a vegetable seller. There is a fruit seller ಅಂತ ಕಂಟಿನ್ಯೂ ಮಾಡಿಕೊಂಡು ನೀವೇನು ಮಾಡಬೇಕಾಗ್ತದೆ, ಒಂದು ಚಿತ್ರದ ಬಗ್ಗೆ ನೀವು ನಿಮ್ಮ ವಾಕ್ಯಗಳಲ್ಲಿ ಬರೆದಿದ್ದಾದಲ್ಲಿ 3 ಅಂಕಗಳನ್ನು ಸುಲಭವಾಗಿ ಪಡಿತೀರಿ. ಇನ್ನು ಪೋಯಮ್ಸ್ ಇದ್ದಾವೆ. ಸೊ 4 ಅಂಕದ ಪೋಯಮ್ಗಳು. ಕ್ವಾಲಿಟಿ ಆಫ್ ಮರ್ಸಿ ಅನ್ನೋ ಪೋಯಮ್ನಿಂದ ಒಂದು ಬರ್ತದೆ. ದ ಬ್ಲೈಂಡ್ ಬಾಯ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಇನ್ನೊಂದು ಬರ್ತದೆ. ಓಕೆ, 2 ಪೋಯಮ್ಗಳನ್ನು ನೀವು ಬಯಟ್ ಮಾಡಿದ್ದೆ ಆದಲ್ಲಿ, ಬಯಟ್ ಮಾಡಿ ಬರ್ತದೆ ಆದಲ್ಲಿ 4 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಪಡಿಬಹುದು. ಇನ್ನು ಪ್ಯಾಸೇಜ್ ಇದೆ. ಪ್ಯಾಸೇಜ್ ಅನ್ನು ಈಸಿಯಾಗಿ 4 ಅಂಕಗಳನ್ನು ಗಳಿಸ್ಬೋದು. ಸೊ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಆ ಪ್ಯಾಸೇಜನ್ನು ಇಟ್ಕೊಂಡು ನೀವೇನು ಮಾಡಬೇಕಾಗ್ತದೆ, ಸೊ 2 ಪ್ರಶ್ನೆಗಳನ್ನು ಕೇಳಿರ್ತಾನೆ, ಆ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ಪೋಯಮ್ ಸಮರಿ ಇದೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ನೋಡಿ ಈಸಿಯಾಗಿ 4 ಅಂಕಗಳನ್ನು ಗಳಿಸ್ಬೋದು. ನೋಡ್ತಾ ಹೋಗೋಣ ಅದನ್ನ. The poet Ruskin Bond calls his grandmother as genius because she could climb a tree even at the age of 62. She learnt it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, doctor recommended that 1 week of bed rest. But for Granny, it was like a brief session in hell. She demanded a house to be built in a tree. Her son was dutiful, fulfilled her wish. Granny moved up and enjoyed as her wish. ಇಷ್ಟು ಬರದೆ ನಿಮ್ಗೆ 4 ಅಂಕಗಳು ಈಸಿಯಾಗಿ ಸಿಗ್ತದೆ. ನೋಡ್ರಿ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತ ಐತಲ್ಲ ಪೋಯಮ್, ಆ ಪೋಯಮ್ನ ಸಮರಿ ಕೇಳಿದಾನೆ. ಇಷ್ಟು ಪಾಯಿಂಟ್ಗಳನ್ನು ಬರೆದ್ರೆ 4 ಅಂಕಗಳನ್ನು ನೀವು ಸುಲಭವಾಗಿ ಪಡಿಬಹುದು. ಓಕೆ, ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಸೊ ಕೇವಲ 10 ಪಾಯಿಂಟ್ಗಳಿದಾವೆ. 10 ಪಾಯಿಂಟ್ಗಳನ್ನು ಬರೆದಿದ್ದಾದಲ್ಲಿ ನಿಮಗೆ 4 ಅಂಕಗಳನ್ನು ಸುಲಭವಾಗಿ ನೀಡ್ತಾರೆ. ಓಕೆನಾ. ಇನ್ನು ಎಸ್ಸೆ ಇದೆ 4 ಅಂಕದ್ದು. ಏರ್, ವಾಟರ್, ಎನ್ವಿರಾನ್ಮೆಂಟ್, ಪೊಲ್ಯೂಷನ್ ಬಗ್ಗೆ ಇದೆ. ಸೊ ಯಾವುದಾದ್ರೂ ಒಂದನ್ನು ಬರೀಬೇಕಾಗ್ತದೆ. ಹೌದಾ, ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಪೊಲ್ಯೂಷನ್, ಇವು 3ರದ್ದು ಪೊಲ್ಯೂಷನ್ ಕೇಳ್ತಾನೆ. ಸೊ ರೀಸನ್ಸ್ ಕೊಟ್ಟಿದ್ದಾನೆ. ಕಟ್ಟಿಂಗ್ ಟ್ರೀಸ್, ವೆಹಿಕಲ್ಸ್, ಪ್ಲಾಸ್ಟಿಕ್, ಇಂಡಸ್ಟ್ರೀಸ್, ಗಾರ್ಬೇಜ್, ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಏರು, ವಾಟರು, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಬರೀಬೇಕಾಗ್ತದೆ. ಇನ್ನು ಎಫೆಕ್ಟ್ ಏನಪ್ಪ, ಇದರಿಂದ ಏನು ಎಫೆಕ್ಟ್ ಆಗ್ತದೆ, ಪರಿಣಾಮಗಳೇನೇನು? ಬ್ರೀತಿಂಗ್ ಪ್ರಾಬ್ಲಮ್ಸ್ ಬರ್ತದೆ ಹ್ಯೂಮನ್ಸ್ಗೆ ಆಗಿರ್ಬೋದು, ಪ್ರಾಣಿಗಳಿಗೆ ಇರ್ಬೋದು. ಹಾರ್ಟ್ ಪ್ರಾಬ್ಲಮ್ಸು, ಸ್ಕಿನ್ ಪ್ರಾಬ್ಲಮ್ಸು, ಫೀವರು, ಡೆತ್ತು ಕೂಡ ಆಗ್ಬೋದು ಕೆಲವೊಮ್ಮೆ. ಇನ್ನು ಈ ಒಂದು ಪೊಲ್ಯೂಷನ್ಗೆ ಸೊಲ್ಯೂಷನ್ ಏನೇನು? ಸ್ಟಾಪ್ ಕಟಿಂಗ್ ಟ್ರೀಸ್ ಅಂದರೆ ಮರ ಕಡಿಯೋದನ್ನು ನಿಲ್ಲಿಸೋದಾಗಿರ್ಬೋದು. ಪ್ಲ್ಯಾಂಟ್ ಮೋರ್ ಟ್ರೀಸ್ ಅಂದರೆ ಮರಗಿಡಗಳನ್ನು ಹೆಚ್ಚು ಬಳಸೋದು. ಸೇವ್ ಫಾರೆಸ್ಟ್, ಕಾಡುಗಳನ್ನು ಉಳಿಸೋದು. ಸ್ಟಾಪ್ ವೆಹಿಕಲ್ಸ್ ಅಂದರೆ ವೈಯಕ್ತಿಕ ವಾಹನಗಳನ್ನು ಕಡಿಮೆ ಮಾಡಿ ನಾವು ಏನು ಸಾರ್ವಜನಿಕ ವಾಹನಗಳನ್ನು ಬಳಸೋದಾಗಿರ್ಬೋದು. ಸ್ಟಾಪ್ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕಾಗ್ತದೆ. ಸ್ಟಾಪ್ ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಗಳನ್ನು ಹೆಚ್ಚು ಜಾಸ್ತಿ ಏನು ಮಾಡಬಾರ್ದು, ಹೊಸದಾಗಿ ಹುಟ್ಟಿ ಹಾಕಬಾರ್ದು, ಇರೋದ್ರಲ್ಲೇ ಯೂಸ್ ಮಾಡ್ಕೊತ ಹೋಗ್ಬೇಕು. ಮತ್ತು ಅದರಿಂದ ಬರ್ತಕ್ಕಂಥ ಎಲ್ಲ ರಾಸಾಯನಿಕ ತ್ಯಾಜ್ಯ ವಸ್ತುಗಳನ್ನು, ವೇಸ್ಟ್ ಮಟೀರಿಯಲ್ಸನ್ನು ಫಿಲ್ಟರ್ ಮಾಡಬೇಕಾಗ್ತದೆ. ಸ್ಟಾಪ್ ಗಾರ್ಬೇಜ್, ಆಮೇಲೆ ಸ್ಟಾಪ್ ಕೆಮಿಕಲ್ಸನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕಾಗ್ತದೆ. ಸ್ಟಾಪ್ ಪೆಸ್ಟಿಸೈಡ್, ರಾಸಾಯನಿಕ ಗೊಬ್ಬರಗಳನ್ನು ಆಗಿರ್ಬೋದು, ಕೀಟನಾಶಕಗಳನ್ನಾಗಿರ್ಬೋದು,
ಕೆಮಿಕಲ್ಸ್ ಇರ್ತಕ್ಕಂಥ ವಸ್ತುಗಳನ್ನು ಕಡಿಮೆ ಯೂಸ್ ಮಾಡಬೇಕಾಗ್ತದೆ. ಸೊ ಇಷ್ಟನ್ನು ಬರಿಬೇಕಾಗ್ತದೆ ನೀವು. ಇನ್ನು ನೆಕ್ಸ್ಟು ಇಮ್ಯಾಜಿನ್ ಯು ಆರ್ ಎ ಸುಹಾಸ್ ಆರ್ ಸರಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್. ಸೊ ಹೌದಾ, ಲೆಟರ್ ಬರೀಲಿಕ್ಕೆ ಹೇಳ್ತಾನೆ. ಸೊ ಇದು ಕೂಡ ಅತ್ಯಂತ ಸುಲಭವಾಗಿ ಅಂಕಗಳನ್ನು ಗಳಿಸ್ತಕ್ಕಂಥ ಕ್ವಶನ್ನು. ಸೊ ಈಸಿ, ಈಗಾಗಲೇ ನೀವು ತುಂಬ ಲೆಟರ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೀರಿ. ಸೊ ಒಂದು ಈಸಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟು, ಸುಲಭವಾಗಿ ನೀವು 4ರಿಂದ 5 ಅಂಕಗಳನ್ನು ಪಡಿಬಹುದು. ಹೌದಾ. ಸೊ ಒಂದು ಸ್ವಂತ ಅಂದರೆ ನಿಮ್ಮ ಪರ್ಸ್ನಲ್ ಲೆಟರ್ ಒಂದಿರ್ತದೆ, ಇನ್ನೊಂದು ವ್ಯಾವಹಾರಿಕ ಪತ್ರ ಅಂತ ಕರಿತೀವಲ್ಲ, ಅಫಿಷಿಯಲ್ ಲೆಟರ್ ಇರ್ತದೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕಾಗ್ತದೆ ನೀವು. ಇದರಿಂದ ಸುಲಭವಾಗಿ 4 ಅಂಕಗಳನ್ನು ಗಳಿಸಬೇಕಾಗ್ತದೆ, 4ರಿಂದ 5 ಅಂಕಗಳನ್ನು. ಇನ್ನು ಗ್ರಾಮರ್ ಇನ್ಫಿನಿಟಿವ್ಸ್ ಅಂತ ಇದೆ, 2 + ವರ್ಬ್ 1. ಸೊ ವಿ ವೇರ್ ಗ್ಯಾದರ್ಡ್ ಎಟ್ ದ ಪ್ಲೇ ಗ್ರೌಂಡ್ ಟು ರಿಸೀವ್ ದ ಚೀಫ್ ಗೆಸ್ಟ್ ಅಂತ ಇದೆ. ಟು ರಿಸೀವ್ ಅನ್ನೋದು ಇಲ್ಲಿ ವರ್ಬ್ ಆಗಿರ್ತದೆ. ಫ್ರೂಟ್ ಸೆಲ್ಲರ್ ಮ್ಯಾಮ್, ಹೌದಾ. ಇಲ್ಲಿ ನೋಡಿ, ಫ್ರೂಟ್ ಸೆಲ್ಲರ್ ಮ್ಯಾಮ್ ವಿಚ್ ಫ್ರೂಟ್ ಡೂ ಯು ವಾಂಟ್ ಟು ಬೈ ಅಂತ ಇದೆ ಕೇಳಿದ್ದಾನೆ. ಕಸ್ಟಮರ್ ಏನು ಹೇಳ್ತಾರಪ್ಪ ಅಂದರೆ ಡೂ ಯು ಹ್ಯಾವ್ ಗ್ರೇಪ್ಸ್ ಅಂತ ಇದೆ. ಫ್ರೂಟ್ ಸೆಲ್ಲರ್ ಎಸ್ ಮೇಡಮ್. ಹೌ ಮಚ್ ಡೂ ಯು ವಾಂಟ್? ಕಸ್ಟಮರ್ 1 kg ಪ್ಲೀಸ್. ಇಲ್ಲಿ ಇನ್ಫಿನಿಟಿವ್ಸ್ ಏನಾಗಿರ್ತದೆ ಅಂದರೆ ಆಪ್ಷನ್ ಸಿ, ಟು ಬೈ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇಫ್ ಕ್ಲಾಸ್ ಅಂತ ಇದೆ. ಸುರೇಶ್ ವೇರ್ ಡಿಡ್ ಯು ಗೋ ಎಸ್ಟರ್ಡೇ ಅಂತ ಇದೆ, ಪಾಸಿಟಿವ್ನಲ್ಲಿ ಕೇಳಿದ್ದಾನೆ. ಪ್ರಕಾಶ್ ಐ ವೆಂಟ್ ಟು ವಿಸಿಟ್ ಎ ಜೂ. ಸುರೇಶ್ ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ, ಓಕೆ ಅಂತ ಐ ಡ್ಯಾಶ್ ಕಮ್ ಅಂತ ಇದೆ. ವುಡ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ವುಡ್ ಹ್ಯಾವ್, ಐ ವುಡ್ ಹ್ಯಾವ್ ಕಮ್ ಅಂತ. ಸೊ ಇನ್ನು ನೆಕ್ಸ್ಟ್ ನೋಡಿ, ಸುರೇಶ್ ವೇರ್ ಡಿಡ್ ಯು ಗೋ ಎಸ್ಟರ್ಡೇ ನೆಗೆಟಿವ್ ಕೇಳಿದಾಗ, ನೆಗೆಟಿವ್ ಕಾನ್ಸೆಪ್ಟಲ್ಲಿ ಕೇಳಿದಾಗ ಐ ವೆಂಟ್ ಟು ವಿಸಿಟ್ ಜೂ. ಸುರೇಶ್ ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ ಐ ವುಡಂಟ್ ಹ್ಯಾವ್ ಅಂತ ಮಿಸ್ಡ್, ಅಥವಾ ಐ ವುಡಂಟ್ ಹ್ಯಾವ್ ಅಂತ ಬರೀಬೇಕಾಗ್ತದೆ ನೀವು. ಇನ್ನು ಓನ್ ಸೆಂಟೆನ್ಸ್ ಮಾಡೋದಾಗಿರ್ಬೋದು. ಯೂಸ್ ದ ವರ್ಡ್ ವಾಚ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ವರ್ಬು ನೌನು ಕೇಳಿದ್ದಾನೆ. ಸೊ ಐ ವಾಚ್, ಯು ಸ್ಮೈಲ್, ಈ ಥರ ಬರೀಬೇಕಾಗ್ತದೆ. ಹೌದಾ. ಕಂಬೈನ್ ಸೆಂಟೆನ್ಸ್ ಸೋ ದಟ್, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್. ಹೌದಾ. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೆ ಕೆನಾಟ್ ಪ್ಲೇ. ಹೌದಾ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದಟ್ ದೆ ಕೆನಾಟ್ ಪ್ಲೇ ಮೋರ್. ಎರಡನೇದಿದೆ ನೋಡಿ, ನಿತಿನ್ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ ಫಾಸ್ಟ್. ನಿತಿನ್ ಈಸ್ ಸೋ ವೀಕ್ ದಟ್ ಹಿ ಕೆನಾಟ್ ವಾಕ್ ಫಾಸ್ಟ್. ನೋಡಿ, ಸೋ ಮತ್ತು ದಟ್ ಅನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ಗಳನ್ನ ಕಂಬೈನ್ ಮಾಡಿ ಅಂತ ಇದೆ. ಹೌದಾ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಚಾಪ್ಟರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ದ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಸ್ಟೂಡೆಂಟ್, ಎಕ್ಸ್ಪ್ಲೇನ್. ಇದು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದದ್ದು. ಎಲ್ಲ ಪರೀಕ್ಷೆಗಳಲ್ಲೂ ಈ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಸೊ ಆನ್ಸರ್ನ ಬರೀಬೇಕಾಗ್ತದೆ. ಥ್ರೂಔಟ್ ಹಿಸ್ ಲೈಫ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ವರೋಷಿಯಸ್ ರೀಡರ್, ಅಥವಾ ರೀಡರ್ ಅಂತ ಬರೀರಿ, ತಪ್ಪಾಗಿದೆ ಅಲ್ಲಿ, ಲೀಡರ್ ಅಂತ ಇದೆ. ಹಿ ಹ್ಯಾಡ್ ಆನ್ ಇನ್ಸೆಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ ಬುಕ್ಸ್ ಬೈ curtailing his daily needs. In New York, he purchased 2000 old books. In London, he purchased books and that they to be sent to India in 32 boxes. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೆಯುತ್ತೆ. ಇದು ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಇದನ್ನು ಹೆಚ್ಚು ಓದ್ರಿ, ಇದೇ ಪ್ರಶ್ನೆ. ಎರಡನೇ ಪ್ರಶ್ನೆ ನೋಡಿ, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಆರ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ. ಗಾಂಧೀಜಿ ರಿಮೈಂಡೆಡ್ ಹೈಯರ್ ಕ್ಯಾಸ್ಟಸ್ ಡ್ಯೂಟಿ ಟುವರ್ಡ್ಸ್ ಡಿಪ್ರೆಸ್ಡ್ ಕ್ಲಾಸಸ್. ಅಂಬೇಡ್ಕರ್ ರಿಮೈಂಡೆಡ್ ದ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ಹೈಯರ್ ಕ್ಯಾಸ್ಟ್. ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್, ದ ಅದರ್ ಸ್ಟ್ರೆಸ್ಡ್ ದ ರೈಟ್ಸ್ ಅಂತ ಬರೀಬೇಕಾಗ್ತದೆ. ಮೂರನೇ ಪ್ರಶ್ನೆ ನೋಡಿ, ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್, ವೈ? ಇದು ಇಂಪಾರ್ಟೆಂಟ್ ಪ್ರಶ್ನೆ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್. He had the vision of social justice. Therefore, Nehru chose him to be law minister of India ಅಂತ ಬರೀಬೇಕಾಗ್ತದೆ. ಇನ್ನು ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ ಒಂದು ಕಾನ್ಸೆಪ್ಟ್ ಚಾಪ್ಟರ್ದು 2 ಮಾರ್ಕ್ಸ್ ಕ್ವಶನ್ ನೋಡಿ. ವೈ ಡು ಯು ಥಿಂಕ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಆನ್ಸೆಲ್ಮೋಸ್ ಲ್ಯಾಂಡ್ ಅಂತ ಇದೆ. ಸೊ ದ ಲಿಟಲ್ ಕ್ರಿಕ್ ರ್ಯಾನ್ ಥ್ರೂ ದ ಲ್ಯಾಂಡ್ ಆಫ್ ಡಾನ್ ಆನ್ಸೆಲ್ಮೋ. ಹಿಸ್ ಆರ್ಕ್ಡ್ ವಾಸ್ ಗ್ರ್ಯಾನಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಸೊ ಟು ಲೀಡ್ ಎ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್. ಸೊ ಹಾಗಾಗಿ ಎಲ್ಲರೂ ಏನು ಮಾಡಿದ್ರು, ಡಾನ್ ಆನ್ಸೆಲ್ಮೋ ಲ್ಯಾಂಡನ್ನು ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮತ್ತು ಬಯಸಿದರು ಅಂತ ಬರೀಬೇಕಾಗ್ತದೆ. ಹೌದಾ. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಆನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಡಾನ್ ಆನ್ಸೆಲ್ಮೋ planted trees in the name of children born in the village. He did not sell
the trees as they belonged to the children of the village. He did not accept the extra money. How do you say that Don Anselmo was generous ಅಂತ ಇದೆ. So Don Anselmo was generous because he was a man of principles. He refused to take the extra money offered by the Americans for his land. He planted a tree in the name of children if the village in the village ಅಂತ ಬರಿಬೇಕಾಗ್ತದೆ. ಇನ್ನು ದ ಕಾನ್ಸರ್ಟ್ ಚಾಪ್ಟರ್ ಅನ್ನು 2 ಮಾರ್ಕ್ಸ್ ಕ್ವಶನ್ ನೋಡಿ. ಇನ್ ವಾಟ್ ವೇ ವಾಸ್ ದ ಟ್ರೂತ್ ಫ್ರೈಟ್ನಿಂಗ್ ಟು ಸ್ಮಿತಾ ಅಂತ ಕೇಳಿದಾನೆ. Through Smita and her family had pretended Anant would get well. She had known that Anant was going to die of cancer. This was frightening to Smita. Do you consider Anant a talented boy? Justify your answer ಅಂತ ಕೇಳಿದಾನೆ. Anant was a talented boy. He was the best table tennis player in the school and the fastest runner. He was learning to play the sitar. He was already able to compose his own tunes. ಸೊ ಹಾಗಾಗಿ ಅನಂತ್ ಆಸ್ ಎ ಟ್ಯಾಲೆಂಟೆಡ್ ಬಾಯ್ ಅಂತ ಬರೀಬೇಕಾಗ್ತದೆ. How did Smita and musicians fulfilled Anant's wish? After the concert, Smita went on the stage. She told her brother's story. She requested musicians play Anant for Anant. Next morning, musicians came on Sushila apartment. They played for Anant. In a science and hope of survival concept chapter 2 marks questions ಇದಾವೆ. ಸೊ ಅವುಗಳನ್ನು ನೋಡ್ತಾ ಹೋಗೋಣ. Why did the superpowers meet in Geneva ಅಂತ ಇದೆ. The three superpowers wanted to come to an agreement ban on the nuclear weapon test. They met in Geneva to discuss the problems that could arise as a result ಅಂತ ಬರಿಬೇಕಾಗ್ತದೆ. ಇನ್ನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೇರ್ summoned to solve the problem that arose. What was the problem? The nuclear powers wanted to sign an agreement to stop the test of nuclear weapons. There was a possibility that one of them could secretly conduct a test. Detecting the violation was the problem ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸುಲಭವಾಗಿ ದೊರೀತದೆ ಮತ್ತು ಈಸಿಯಾಗಿರ್ತಕ್ಕಂಥ ಚಾಪ್ಟರ್ನಲ್ಲಿರ್ತಕ್ಕಂಥ ಕ್ವಶನ್ಗಳಾಗಿರ್ತವೆ. ಮ್ಯಾಕ್ಸಿಮಮ್ ಇವೇ ಕೂಡ ಬರ್ತಾವೆ ನಾಳೆ ನಡೀತಕ್ಕಂಥ ಎಕ್ಸಾಮ್ಗಳಲ್ಲಿ. How can you prove that scientists are the most practical people in the world? It is through the work of scientists that we have medicines, electronics, new source of energy, modes of transport, and the green revolution. This proves that scientists are the most practical people ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸುಲಭವಾಗಿ ದೊರೀತದೆ. ಇನ್ನು 4ನೇ ಪ್ರಶ್ನೆ ನೋಡಿ. How can a scientist ensure our safety in the world? Scientific research is an exciting venture into the great unknown and the token of humankind's survival. It is the scientists with their tools that are up to the challenge and can ensure that we all ಅಂತ ಬರೀಬೇಕು. ಇನ್ನು I am the land 2 marks question. The poem I am the land is written by Marina di Bellagenta ಅಂತಾನು ಹೇಳ್ಬೋದು ನೀವು. ನೆಕ್ಸ್ಟ್ in this poem the mother earth as a speaker. Mother earth tells that she waits with patience. People claim that the land belongs to them. They occupy the land, plow, plant trees, grow fruits and grass. The children dance and play on the land, but Mother Earth mocks at the people's behavior with a tone of self-assertion. ಇನ್ನು ಸಪ್ಲಿಮೆಂಟರಿ ರೀಡಿಂಗಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್ಗಳು 4 ಅಂಕದ ಬರ್ತವೆ. ವೈ ವೇರ್ ದ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಇನ್ ದ ಸ್ಟ್ರೀಟ್ ಅನ್ಯೂಶುವಲ್. ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ಸ್ಟೂಡೆಂಟ್ಸ್ ಲೀಡರ್ಸ್ ಮ್ಯಾನೇಜ್ ಅಂತ ಕೇಳಿದ್ದಾನೆ. ಸೊ ಅದು ಕೂಡ ತುಂಬ ಸುಲಭವಾದಂಥ ಪ್ರಶ್ನೆ ಮತ್ತು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಇದಾಗಿರ್ತದೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು 2ನೇ ಪ್ರಶ್ನೆ ನೋಡಿ ಸಪ್ಲಿಮೆಂಟರಿ ರೀಡಿಂಗಲ್ಲಿ. ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್ ಅಂತ ಇದೆ. ಹೂ ಬಿಲೀವ್ಡ್ ಹಿಮ್, ವಾಟ್ ವಾಸ್ ದ ರಿಸಲ್ಟ್ ಅಂತ ಇದೆ. ಸೊ ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ನು. ಸಪ್ಲಿಮೆಂಟರಿ ರೀಡಿಂಗಿಂದ 4 ಅಂಕಗಳನ್ನು ಇಷ್ಟು ಪ್ರಶ್ನೆಗಳಲ್ಲೇ ಬಂದೇ ಬರ್ತಾವಂತಲೇ ಹೇಳ್ಬೋದು. ಓಕೆನಾ. ಆನ್ಸರ್ ಇದೆ ವಾಟ್ ವಾರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ದ ಡಿಕ್ಕಿ ಡಾಲ್ಮಾಸ್ ಇದೆ. ಸೊ ಅದನ್ನು ನೋಡಿ ಆನ್ಸರ್ ಇಲ್ಲೇ ಇದೆ. ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರ್ನ ಓದ್ಕೋಬೇಕಾಗ್ತದೆ. ಹೌ ಡಿಡ್ ಡಿಕ್ಕಿ ಡಾಲ್ಮಾ ಪ್ರಿಪೇರ್ ಹರ್ ಸೆಲ್ಫ್ ಫಾರ್ ಹರ್ ವೆಂಚೂರ್ ಅಂತ ಇದೆ. ನೆಕ್ಸ್ಟು ಲೈಫ್ ಆಫ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಎ ಸ್ಮೂತ್ ಸೇಲ್. ವೈ ವಾಸ್ ಇಟ್ ಸೊ? ಯಾಕೆ ಹನೀಫಿನ ಲೈಫು ಸ್ಮೂತ್ ಆಗಿರಲಿಲ್ಲ ಅಂತ ಇದೆ ಬಿಗಿನಿಂಗಲ್ಲಿ. ದ ಅಬ್ಸೆನ್ಸ್ ಆಫ್ ದ ಮದರ್ ಫ್ರಮ್ ಹೋಮ್ ಥಾಟ್ ದ ಚಿಲ್ಡ್ರನ್ ಸಮಥಿಂಗ್. ವಾಟ್ ವಾಸ್ ದಟ್ ಅಂತ ಇದೆ. ಮನೆಯಲ್ಲಿ ಅಮ್ಮ ಇಲ್ಲ ಅಂದರೆ ಮಕ್ಕಳಿಗೆ ಏನು ತಿಳಿತದ ಅನ್ನೋದನ್ನ ಬಗ್ಗೆ ಕೇಳಿದ್ದಾನೆ. ಸೊ ವಿಡಿಯೋನ ಪಾಸ್ ಮಾಡಿ ಸಂಪೂರ್ಣವಾಗಿ ನೋಡಿ ನೀವು ವಿಡಿಯೋನ. ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಪ್ ಅಂತ ಇದೆ. 4ನೇ ಪ್ರಶ್ನೆ ನೋಡಿ. ಯು ಥಿಂಕ್ ದ್ಯಾಟ್ ಹನೀಪ್ ವಾಸ್ ವೆರಿ ಟ್ಯಾಲೆಂಟೆಡ್ ಸಬ್ಸ್ಟೆನ್ಷಿಯೇಟ್ ಅಂತ ಕೇಳಿದ್ದಾನೆ. ಇನ್ನು
ಹೀರೋ ಒಂದು ಕಾನ್ಸೆಪ್ಟಲ್ಲಿ ಪದ್ಯದಲ್ಲಿ ಪೊಯಮಲ್ಲಿ 3 ಅಂಕದ ಪ್ರಶ್ನೆ, ಹೀರೋ ಬಗ್ಗೆ ಬರೀರಿ ಸಮರಿ ಕೇಳ್ತಾನೆ. ಸೊ ದ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ವಿಲೇಜ್ ಬಾಯ್. ಸ್ವಾಮಿ ಆರ್ಗ್ಯೂಡ್ ದಟ್ ಎ ಬಾಯ್ ಕುಡ್ ನಾಟ್ ಫೈಟ್ ಎ ಟೈಗರ್. He had to be strong and grown up person. His father disagreed, saying that courage was more important. Swami was not ready to accept this. His father then challenged him to sleep alone in the office that night. Swami was sleeping there. He saw a dark figure. Believing it to be the devil, Swami bit its leg. It was burglar who cried loudly. The burglar was caught and Swami became a hero overnight ಅಂತ ಬರೆದ್ರೆ ನಿಮಗೆ 3 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಇನ್ನು ಜಾಜ್ ಪೋಯಮ್ ನೋಡ್ರಿ, ಅದನ್ನ ಕೇಳಿದರೆ ಇದನ್ನು ಕೇಳಿದರೆ ನೀವು ಹೀರೋ ಮತ್ತು ಜಾಜ್ ಪೋಯಮ್ ಎರಡರಲ್ಲಿ ಒಂದು ಸಮರಿ ಕೇಳ್ತಾನೆ 3 ಅಂಕಕ್ಕೆ. ಸೊ ಅದನ್ನು ಕೂಡ ಈಸಿಯಾಗಿ ಬರಿಬೋದು ನೀವು. ಡಿಸ್ಕಸ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಅಂತ ಇದೆ. ಸೊ ನೋಡಿ, jazz player stands like a ancient mariner. His old face is wrinkled with full of worries. His collar frayed. His old blue shirt turned dark with sweat. His old jacket was holding his sagging stomach. He had shoes having a paper in them. He closed his eyes. An old alto saxophone was hanging across his chest. He feels he can draw people through his music. He feels he has message for the people of world. He feels like bird, gather wings, fly higher. When he comes back again, he was a black man. In a extract ನೋಡಿ, there is a girl by the tracks concept in the who can I call, he asked quickly. ಬಾಲೇಶ್ವರ್ ಮಿಶ್ರಾ ಆಗಿರ್ತಾರೆ. There is a closer place I know of, Roma Talreza. Please help me take her to a hospital. She met with an accident. I think it's astonishing that a stranger would jump off a train and risk his life for me ಅಂತ. ಸೊ ಎಕ್ಸ್ಟ್ರಾಕ್ಟ್ ಇದೆ. ಸೊ ಇದನ್ನು ಈಸಿಯಾಗಿ ನೀವು ಮಾರ್ಕ್ಸನ್ನು ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ಬೋದು, ಪಡ್ಕೋಬೋದು. ಓಕೆ, ಅದೇ ರೀತಿ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥದ್ದು ಕ್ವಶನ್ನು. ಓಕೆ, ಸೊ ಇಷ್ಟು ನೀವು ಪ್ರಶ್ನೆಗಳನ್ನು ಓದಿದ್ದೇ ಆದಲ್ಲಿ ನಿಮಗೆ ಸುಮಾರು 30ರಿಂದ 35 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಪಡಿಬಹುದು. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.